ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ನಾನು ಇವತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಟಿಪ್ಸನ್ನು ನಿಮಗಾಗಿ ತಂದಿದ್ದೇನೆ. ಅದು ಯಾವುದು ಅಂತ ಹೇಳಿದರೆ, ನಾವು ಆರೋಗ್ಯವಂತರಾಗಿರಲಿಕ್ಕೆ, ಜೊತೆಗೆ ಮುಖ ಗ್ಲೋ ಆಗಲಿಕ್ಕೆ ಯಾವುದನ್ನು ನಾವು ಸೇವನೆ ಮಾಡಬೇಕು ಅನ್ನುವಂಥದ್ದು. ಊಟ ಮಾಡುವಂಥದ್ದು ಪ್ರತಿಯೊಬ್ಬರು ಕೂಡ ಅದು ಜೀವನದಲ್ಲಿ ಕಾಮನ್, ಎಲ್ಲರೂ ಕೂಡ ಊಟ ಮಾಡ್ತಾರೆ. ಆದರೆ ಅದರ ಜೊತೆಗೆ ನಾವು ಊಟದ ಒಂದು ಭಾಗವಾಗಿ ಡ್ರೈ ಫ್ರೂಟ್ಸ್ಗಳನ್ನು ತಿಂತಾ ಬಂದರೆ ನಮ್ಮ ಆರೋಗ್ಯ ಸುಧಾರಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಗೆ ಮುಖ ಗ್ಲೋ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಡ್ರೈ ಫ್ರೂಟ್ಸ್ಗಳಂತೇಳಿದರೆ ಬಾದಾಮಿ ಆಗಿರಬಹುದು, ದ್ರಾಕ್ಷಿ ಆಗಿರ್ಬೋದು, ಗೋಡಂಬಿ ಆಗಿರ್ಬೋದು, ವಾಲ್ನಟ್ಸ್ಗಳಾಗಿರ್ಬೋದು, ಇದನ್ನು ತಿಂತಾ ಬನ್ನಿ, ನೀವು ಆರೋಗ್ಯವಂತರಾಗಿರಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಗೆ ನಾವು ನಟ್ಸ್ಗಳನ್ನು ಅಂದರೆ ಸನ್ಫ್ಲವರ್ ಸೀಡ್ಸ್ ಆಗಿರ್ಬೋದು, ವಾಟರ್ ಮೆಲನ್ ಸೀಡ್ಸ್ ಆಗಿರಬಹುದು, ಕುಂಬಳಕಾಯಿ ಬೀಜ ಆಗಿರ್ಬೋದು, ಇದೆಲ್ಲವನ್ನು ನಾವು ತಿಂತಾ ಬಂದಾಗ ನಾವು ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಇದೆ. ಅದರ ಜೊತೆಗೆ ನಾವು ಶುದ್ಧವಾದಂತಹ ನೀರನ್ನು ಪ್ರತಿನಿತ್ಯ 1 ಅಥವಾ 2 ಲೀಟರ್ ನಾವು ನೀರು ಕುಡಿತಾ ಬಂದಾಗ ನಮ್ಮ ದೇಹದಲ್ಲಿರುವಂತಹ ಎಲ್ಲ ಕಲ್ಮಶಗಳು ಹೊರಗಡೆ ಹೋಗಲಿಕ್ಕೆ ಇದು ನೆರವಾಗ್ತದೆ. ಅಂದರೆ ಇವಾಗಿನ ಜನ್ರೇಷನಿಗೆ ಬಂದಾಗ ನಾವು ಇದೆಲ್ಲವನ್ನು ಕೂಡ ನಾವೊಂದು ಲೈಫ್ ಸ್ಟೈಲಾಗಿ ನಾವು ಚೇಂಜ್ ಮಾಡ್ತಾ ಬರಬೇಕು. ಯಾಕಂತೇಳಿದರೆ ಬಹಳಷ್ಟು ಹಿಂದೆ ಇದೆಲ್ಲ ಯಾವುದೇ ಸಮಸ್ಯೆ ಇರಲಿಲ್ಲ. ಯಾಕಂತೇಳಿದರೆ ಎಲ್ಲ ಆಹಾರಗಳಿಗೂ ಕೂಡ ಇವಾಗ ಕೆಮಿಕಲ್ಸನ್ನು ಯೂಸ್ ಮಾಡ್ತಾರೆ. ಆದರೆ ಹಿಂದೆ ಯಾವುದೇ ಕೆಮಿಕಲ್ಸ್ಗಳನ್ನು ಯೂಸ್ ಮಾಡ್ತಾ ಇರಲಿಲ್ಲ. ಅವರವರು ದುಡಿತಾ ಇದ್ದರು, ಅವರವರು ಊಟ ಮಾಡ್ತಾಯಿದ್ರು. ಈ ಕಾರಣದಿಂದ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾಗ್ತಿರಲಿಲ್ಲ. ಆದರೆ ಇವಾಗ ಎಲ್ಲವೂ ಕೂಡ ರೆಡಿ ಟು ಫುಡ್, ಅಂದರೆ ನಾವು ಎಲ್ಲವೂ ಕೂಡ ಫುಡ್ಡುಗಳು ರೆಡಿಯಾಗಿ ಬರ್ತದೆ. ನಾವು ಅದನ್ನೇ ಸೇವನೆ ಮಾಡುವ ಕಾರಣದಿಂದ ಇದೆಲ್ಲವನ್ನು ಕೂಡ ಊಟದ ಒಂದು ಭಾಗವಾಗಿ ನಾವು ತಿಂತಾ ಬಂದಾಗ ನಾವು ಆರೋಗ್ಯವಂತರಾಗಿರಲಿಕ್ಕೆ ಸಾಧ್ಯ ಇದೆ. ಜೊತೆಗೆ ನಮಗೆ ಏಜ್ ಆದರೂ ಕೂಡ ಅದು ಗೊತ್ತಾಗುವುದಿಲ್ಲ. ಇದನ್ನು ನೀವು ಒಂದು ಜೀವನದ ಒಂದು ಭಾಗವಾಗಿ ಅಳವಡಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.